ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಇಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಹೀಗೆ ಬ್ಲಾಗ್ ಮಾಡೋಣ ಅಂತ ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಅಯ್ಯಪ್ಪ, ಹಾಗೆಯೇ ಮದುವೆಗೆ ಒಂದು 4 ದಿನ, ಒಂದು 3 ದಿನ ಇತ್ತು ಅಂದ್ಕೊತೀನಿ. ಆವಾಗ ನಮ್ಮಪ್ಪ ದೇವ್ರದ್ದೆಲ್ಲ ಬೆಳಗ್ತಾ ಇದ್ದಾರೆ. ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಮಾಡಿ ಅದಕ್ಕೆ ನೀಟಾಗಿ ಬೆಳ್ಕೊಂಡು ನೀಟಾಗಿ ಸ್ಯಾರಿ ಉಡ್ಸೋಣ. ಅದಕ್ಕೆ ಸ್ಯಾರಿ ದೇವರಿಗೆ ಫಸ್ಟ್ ಒಂದು ಸ್ಯಾರಿ ತೆಗ್ದಿತ್ತು ಎಲ್ಲರಿಗೂ ತೆಗಿಯೋಕ್ಕಿಂತ ಮುಂಚೆನೇ. ಹಾಗಾಗಿ ಅದನ್ನು ನೀಟಾಗಿ ಸ್ಯಾರಿ ಉಡ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಅವರು ನೀಟಾಗಿ ಬೆಳಗಿಕ್ತಾರೆ, ನಾನು ಸ್ಯಾರಿ ಉಡಿಸ್ತೀನಿ. ಹೇಗೆ ಹೋಗುತ್ತೆ ಗೊತ್ತಿಲ್ಲ ಬ್ಲಾಗು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಸೀರೆನ ಐರನ್ ಮಾಡಿರ್ತಾ ಇದ್ದೆ. ಆಲ್ರೆಡಿ 3 ಸ್ಯಾರಿ ಆಲ್ರೆಡಿ ರೆಡಿ ಆಗಿತ್ತು. ಇದು ಇಲ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಕಳ್ಳ ನಿಂತ್ಕೊಂಡು ಮುದ್ದೆ ಮಾಡ್ಲಾ, ತಿಂತೀಯ? ಹಾಗೆಯೇ ಚಪ್ರಕ್ಕೆ ಅದೇ 4 ಗಳಗಳನ್ನ ನಿಲ್ಲಿಸ್ಬೇಕಲ್ಲ, ಕಂಬನ ನಿಲ್ಲಿಸ್ಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ನಮ್ಮ ಅಣ್ಣನ ಕೈಯಿಂದ ಒಂದು ಕಂಬ ನಿಲ್ಲಿಸ್ಬಿಟ್ಟು ಅದಕ್ಕೆ ಕಂಕಣ ಕಟ್ಟಿಸಿ ಪೂಜೆ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ಮೇಲ್ಗಡೆ ಕರ್ಕೊಂಬಂದಿದ್ದು. ಇದನ್ನು ಮಿಕ್ಕಿದ್ದು ನಮ್ಮ ಭಾವ, ನಮ್ಮ ಮನೆಯವರಾಗಿರ್ಬೋದು, ಇವರೆಲ್ಲ ಸೇರಿಕೊಂಡು ಗರಿ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚಪ್ರ ಹಾಕಿದ್ದು 3 ದಿನಕ್ಕೆ ಅಂತ ಅಂದ್ಕೊತೀನಿ. 5 ದಿನಕ್ಕೆ ಅಂದ್ಕೊತೀನಿ. 5 ದಿನಕ್ಕೆ ಚಪ್ರ ಹಾಕಿ ನಿಲ್ಲಿಸಿದ್ರು. ಇನ್ನು ನೆಕ್ಸ್ಟ್ ಡೇ ಧಾರೆ ಮುಹೂರ್ತಕ್ಕೆ 5 ದಿನ ಬರೋ ಹಾಗೆಯೇ ಕಂಬ ಹಾಕಿ ಚಪ್ರ ಹಾಕಿದ್ದು ನಾವು. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. 3 ದಿನಕ್ಕೂ ಮಾಡ್ತಾರೆ, 5 ದಿನಕ್ಕೂ ಮಾಡ್ತಾರೆ. ಹಾಗೇನಾದರೂ ಮಂಗಳವಾರ ಬಂದರೆ ಹೆಚ್ಚು ಕಮ್ಮಿ ಮಾಡ್ತಾರೆ. ಈ ಥರ ಇಲ್ಲ 1 ದಿನಕ್ಕೆ ನೆಡ್ತಾರೆ, ಈ ಥರ ಮಾಡ್ತಾರೆ. ಅಂದರೆ ಒಂದು ವರ್ಷದಲ್ಲಿ 2 ಸರಿ ಕಳಸ ಹೂಡಲ್ಲ, 2 ಸರಿ ತೋರಣ ಕಟ್ಟಲ್ಲ ಅನ್ನೋದು ನಮ್ಮ ಕಡೆ ಶಾಸ್ತ್ರ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ. ಮಕ್ಕಳನ್ನ ಹಿಡ್ಕೊಂಡು ಮಾಡೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ತೀಟೆ, 3 ಜನನೂ ತೀಟೆ. ಹಾಗೆಯೇ ಚೆಂಡು ಹೂವು ತೊಗೊಂಬಂದಿದ್ರು. ಚಪ್ರಕ್ಕೇನೆ ಫುಲ್ಲು ಡೆಕೋರೇಷನ್ ಮಾಡೋಣ ಅಂತ ತಂದಿದ್ರು. ಹಾಗೆ ಅದು ನಾಳೆ ಮಾಡೋಣ ಅಂತ ಹೇಳಿ ಅದನ್ನ ಹಾಗೆ ಇಟ್ಟು ಪಂಚೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಒದ್ದೆ ಮಾಡಿ ಇಟ್ಟು ನೆಕ್ಸ್ಟು ಹಾಗೆಯೇ ಪೂಜೆ ಸಾಮಾನು ಏನೇನು ಬೇಕೋ ಅಲ್ಲಿ ಮುಂದೆಗಡೆ ಟೀಪಾಯ್ ಮೇಲೆ ಇಟ್ಬಿಟ್ಟಿದ್ದು, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ. ನೆಕ್ಸ್ಟು ಈ ಥರ ಹೂವು ಹಾಕಿ ಸುಮ್ಮನೆ ಸಿಂಪಲಾಗಿ ದೀಪ ಹಚ್ಚಿದ್ರು. ನಾನು ಈಗ ಸ್ಯಾರಿ ಹಾಕ್ಬೇಕು. ಅದಕ್ಕೆ ನೀನು ನಾಳೆ ಇದೆ ಅನ್ಬೇಕಾದ್ರೆ ಹಾಕೋಣ, ಈಗ ಒಂದು ಬ್ಲೌಸ್ ಪೀಸ್ ಹಾಕೋಣ ಅನ್ನೋದು ಐಡಿಯಾ ಇದೆ, ಗೊತ್ತಿಲ್ಲ. ನನಗೆ ಈ ರಂಗೋಲಿ ಬಿಡೋದಾಗಿರ್ಬೋದು, ಬಾಗಿಲಿಗೆ ಅರಿಶಿನ ಕುಂಕುಮ ಮಾಡೋದಾಗಿರ್ಬೋದು, ಮತ್ತು ದೇವ್ರ ಪೂಜೆಗಳನ್ನ ಮಾಡೋದಾಗಿರ್ಬೋದು ಅಂದರೆ ಬಹಳ ಇಷ್ಟ. ಹಾಗೆಯೇ ನಾನೇ ಎಲ್ಲ ರೆಡಿ ಮಾಡಿದೆ. ನೆಕ್ಸ್ಟು ಇಲ್ಲಿಂದ ನಮ್ಮ ಗಂಡಿನ ಮನೆಯಿಂದ ಹೊಸ್ಗೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಟಮಟ, ಕರಿ ಎಳ್ಳಿನ ಚಿಗ್ಲಿ ಅಂತಾರೆ, ಅದನ್ನು ಟಮಟ ಅಂತಾರೆ, ಸರಿಯಾಗಿ ಗೊತ್ತಿಲ್ಲ. ಮತ್ತು ಅರ್ಶಿನದ ಗೂಟು ಅಂದರೆ ಅರಿಶಿನ ಕುಟ್ಟೋ ಶಾಸ್ತ್ರ ಮಾಡ್ತೀವಿ, ಅದಕ್ಕಾಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಒಂದು ತಪ್ಪಲೆಗೆ ಹಾಕಿ ಇಟ್ಟಿದ್ದೆ ಮೇಲೇ. ಹಾಗೆಯೇ ಅಣ್ಣಂದು ಚೌಟ್ರಿಗೆ ಅವನದು ಸೂಟಗಳಾಗಿರ್ಬೋದು, ಅವನ ಬಟ್ಟೆಗಳಾಗಿರ್ಬೋದು, ಪರ್ಫ್ಯೂಮು, ಇಂಕು, ಪ್ರತಿಯೊಂದೂ ಎಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದೆ ಅವನದೇ ಸಪ್ರೇಟು ಸೂಟ್ ಕೇಸಲ್ಲಿ. ಇನ್ನು ನನ್ನದು ಹಸ್ಬೆಂಡ್ದು ಈ ಸೂಟ್ ಕೇಸು, ಇನ್ನು ಅಪ್ಪ ಅಮ್ಮನ ಬೇರೆ ಸೂಟ್ ಕೇಸು, ನನ್ನ ಮಗಳದೊಂದು ಈ ಥರ ಒಂದು ಡಿವೈಡ್ ಮಾಡಿಕೊಂಡು ಮಾಡಿದ್ದೆ.
ಯೂಟ್ಯೂಬ್ ಹಾಯ್ ಮಾಡು. ಹಾಯ್ ಬಾಯ್. ನಿಂಗೆ ಯಾರು ಇಷ್ಟ? ನಾನು ನಾನು ಅಮ್ಮ ಇಷ್ಟ ಇಲ್ವಾ? ಅತ್ತ ಇಷ್ಟನಾ ಮಾಮ ಇಷ್ಟನಾ? ಅತ್ತ. ಅಮ್ಮ ಇಷ್ಟನಾ? ಅತ್ತ ಇಷ್ಟನಾ? ಅತ್ತ. ಅಜ್ಜಿ ಇಷ್ಟನಾ ತಾತ ಇಷ್ಟನಾ? ತಾತ. ಮಾಮ ಬಿಂದು ಕರೆಯಮ್ಮ. ಬಿಂದು ನಮ್ಮ ಬಿಂದು ನಮ್ಮ ಮಾ ಬಿಂದು ನಮ್ಮ ಬಿಂದು ನಿನ್ನ ನಮ್ಮ ಋತು. ಬಂಗಲಿ 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 ಬಂಗಲಿ. ಇನ್ನು ನನ್ನ ಮಗಳನ್ನ ಹಂಗೆ ಇವರು 3 ದಿನ ಆಯ್ತು ಸ್ಕೂಲ್ ಹೋಗಿ. ಹೋಗ್ತಿದ್ವಲ್ಲ ಹಾಗೇನೆ ಒಂದು ನನ್ ಬಂದಾಗಿಂದ ಸ್ಕೂಲ್ ಹೋಗೇ ಇಲ್ಲ. ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಇವರೆಲ್ಲ ಮನೆಯೆಲ್ಲ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾರೆ. ಇವರು ಇದರಲ್ಲಿ ಇವ್ರಂತಾರ ಮೆಂಟ್ಲು. ಸ್ಟಮಕ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಕೊಳಂಗೆ ಏನು ಕರಗಿಸಿಲ್ಲ. ಇವತ್ತು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡಿದೀನಿ. ಫಾಲೋ ಮಾಡಿಲ್ಲ. ರೆಡಿ ಆಗಿದೆ. ಯಾವುದೇ ಒಂದು ತಿಂಡಿ ಆಗಿರ್ಬೋದು ಅಥವಾ ನೀನ್ ತಿಂದಿಲ್ವಲ್ಲ, ಆಗಿರ್ಬೋದು ಅಥವಾ ಟ್ರೆಡಿಷನಲ್ ನಿಂಗೆ ಹೆಂಗ್ ಗೊತ್ತಾಗುತ್ತೆ ತಿಂದಿಲ್ಲದ್ಮೇಲೆ? ಅರ್ಶಿನ ಕುಂಕುಮ ಇಡೋದು ಮಾತ್ರ ಇವ್ರಿಗೆ ಟ್ಯೂಷನ್ ಇತ್ತು, ಟ್ಯೂಷನ್ಗೂ ಹೋಗಿಲ್ಲ ಇವತ್ತು. ರೂಢಿ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಇನ್ನೊಂದ್ಸರಿ ತುಮಕೂರಿಗೆ ಬರಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಬಾ ಅಂತ ಹೇಳಂಗಿಲ್ಲ ನೀನು, ಆಯ್ತಾ? ಹೇಳು, ಯಾರನ್ನ ಕೊಟ್ಟೋಗ್ಬೇಕು? ಯಾರನ್ನ ಕೊಟ್ಟೋಗ್ಬೇಕು? ನೀನು ಅಶಿ ಬಿಂದು ಕರೆಯಮ್ಮ. ಹೆಂಗಮ್ಮ ಕರೆಯೋದು? ಪ್ಯಾಂಪರ್ಸ್ ಕೆಳಗಡೆ ಬಂದೈತೆ ನೋಡೆ. ಪ್ಯಾಂಟ್ ಹೇಳಿ ಮೇಲ್ಗಡಿಕೆ ಬಿಡು. ಊಟ ಮಾಡ್ತೀನಿ ಬಿಂದು. ಜಿಜ್ಜಿ ಕುಳಿತ್ಯಾ? ಹಾಯ್ ಹಾಯ್ ಉಪ್ಪ ಅಮ್ಮ ಉಪ್ಪ. ಬಿಂದು ಕರಿಯಮ್ಮ, ಬಿಂದು ಕರಿಯಮ್ಮ, ಕರಿಯಮ್ಮ ಬಿಂದುನ. ಬಿಂದು ಅಂತ ಕರಿಯಮ್ಮ, ಕರಿಯಮ್ಮ. ಅಮ್ಮ ಉದಾ ಎಲ್ಲಿ? ಎಲ್ಲೋಯ್ತು? ಉದಾಕಲ್ಲ ನೀನು. ಎಲ್ಲಿ ಕಣ್ಮುಚ್ಚಿಲ್ಲ? ಅಮ್ಮ ಕಣ್ಮುಚ್ಚು, ಕಣ್ಮುಚ್ಚು. ಬಂಗಾಳ ಆಯ್ತು. ಬಂಗಾಳ ಇದು ಕೂತ ಇಲ್ಲಿ ಅದು ಇದು ಜಡೆ ಲೂಸ್ ಆಗೋಯ್ತು. ಯಾವ್ದದ ಅದು ಬಿಸಿಲು ಬೇಡ ಈಗ. ಅದು ಇನ್ನೊಂದಿದ್ರೆ ಹಾಕು. ಇನ್ನು ನಿಮ್ಮಮ್ಮ ಯಾವಾಗ ಬರ್ತಾಳ? ಲಾಲ ಬೀಗ ಏನ್ ತಿಂದೆ ನೀನು? ಏನ್ ತಿಂದೆ? ಪುತ್ತಾನೇನಮ್ಮ ಅದು? ಹಾ, ಏನ್ ಮಾಡೋದ? ನಿಮ್ಮಮ್ಮ ತಿಂಡಿ ತಿನ್ಕಲ್ಲ ಬಂದು ಅಂದ್ರೆ ಬೇಗ ಬರ್ಲೇ ನಮ್ಮ ತಾಯಿ. ಬಾಕ್ಲ ಹಾಕಿದ್ಯಾ ಇದು? ಹುಡುಚಿ ಹೋಗ್ತಾಳೆ. ಹೌ ಏನ್ ಮಗ್ಳ? ಇರಮ್ಮ, ದೊಡ್ಡಮ್ಮ ಬರ್ಲಿ.
ಇನ್ನು ಸ್ನಾನ ಮಾಡ್ಕೊಂಡೆ ಬರ್ತಿದ್ದೆ ಕಣಲೆ. ತಲೆಗೆ ಎಣ್ಣೆ ಹಾಕಿದ್ದೆ ಬಂದ್ ಮಾಡೋಣ ಅಂತ. ಏನ್ಮಾ ಹಾಗೆಯೇ ಹೊರಗಡೆ ಹೊಟ್ಟಿದ್ವಲ್ಲ, ಹಾಗೆ ಆಟೋದಲ್ಲಿ ಹೋದೋ ಎಲ್ಲ ಬ್ಯುಸಿ ಇದ್ದರು. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.